ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ನಾವಿವತ್ತು ಚಿಲ್ಕವರೆ ಬೇಳೆಯಿಂದ ಒಂದು ರೆಸಿಪಿನ ಮಾಡ್ತಿದ್ದೀವಿ. ಅವರೆಕಾಳನ್ನ ಸುಲಿದು ನೆನೆಸಿ ಚಿಲ್ಕಿಸಿಟ್ಕೊಂಡಿದ್ದೀವಿ. ಕೆಲವು ಕಡೆ ಚಿಲ್ಕವರೆ ಕಾಳು ಅಂತಾರೆ, ಕೆಲವು ಕಡೆ ಇತ್ಕಿದ ಬೇಳೆ ಅಂತಾರೆ. ಇದ್ರದ್ದು ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇವಾಗ ನಾವು ತರಕಾರಿನ ತೊಗೊಂಡಿರೋದು, ಈರುಳ್ಳಿದು ಸಿಪ್ಪೆನ ಬಿಡಿಸ್ಬಿಟ್ಟು ತೊಗೊಂಡಿರೋದು, ಬದನೆಕಾಯಿ ತೊಗೊಂಡಿರೋದು, ಆಲೂಗಡ್ಡೆನ ತೊಗೊಂಡಿರೋದು. ಈ ಕಾಳಕ್ಕೆ ಆಶಾ ಇಷ್ಟೆಲ್ಲ ತರಕಾರಿನ ಹಾಕಬೇಕಾ? ಇದು ಮತ್ತೆ ಇದನ್ನ ಕಾಳಿಗೆ ಹಾಕಬೇಕು. ಇದನ್ನ ನಾವು ಮಸಾಲೆ ರುಬ್ಕೊಳಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಮಸಾಲನ ನಾವು ಫ್ರೈ ಮಾಡ್ಕೊಬೇಕು. ತುಂಬಾನೇ ಟೇಸ್ಟ್ ಬರುತ್ತೆ ನಾವು ಫ್ರೈ ಮಾಡೋದ್ರಿಂದ. ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಈರುಳ್ಳಿನೂ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋದು. ನೋಡಿ, ಬದನೆಕಾಯಿ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಬೇಕು. ಸೊ ಆಲೂಗಡ್ಡೆ ಬದನೆಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತಾ? ಹೌದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗಿಯಲ್ಲ, ಅದೇ ಥರನೇ ಕಟ್ ಮಾಡ್ಕೊಳ್ತೀನಿ. ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೊಂಡಿರೋದಲ್ಲ? ಹೌದು, ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆ ತೆಗೆದೇ ಹಾಕೊಬೇಕು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ವಾಯು ಕೂಡ ಆಗಲ್ಲ ಜಾಸ್ತಿ. ಓಕೆ, ಸೊ ನನಗೆ ಈ ರೆಸಿಪಿ ಹೊಸದು, ಇದನ್ನು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ತಿಂದಿದ್ದೀನಿ ಮಾತ್ರ, ತುಂಬ ಟೇಸ್ಟಾಗಿರುತ್ತೆ. ಇವನ್ ಇದು ನಾನು ದೋಸೆ ಜೊತೆ ತಿಂದಿದ್ದೀನಿ, ತುಂಬ ಇಷ್ಟ ಆಗಿದೆ. ಇದು ನೋಡಿ, ಇವಾಗ ಇದನ್ನು ಕಟ್ ಮಾಡ್ಕೊಂಡಿರೋದು ನೀರಿಗೆ ಹಾಕೊಂಡು ಇಟ್ಕೊಳ್ಳೋಣ. ಹೌದು, ಒಂದು ಬೌಲ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಇಟ್ಕೊಂಡ್ರೆ ಅದು ಕಪ್ಪಾಗಲ್ಲ. ನಾವು ರೆಸಿಪಿ ಮಾಡೋವರೆಗೂ ಕಪ್ಪಾಗಲ್ಲ. ನೋಡಿ, ಈ ಥರ ನೀರಲ್ಲಿ ಹಾಕಿಡಬೇಕು. ನೋಡಿ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನು. ನೋಡಿ, ಈರುಳ್ಳಿನ ಫ್ರೈ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಪ್ಯಾನ್ ಇಟ್ಕೊಂಡಿದ್ದೀವಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ, ಲವಂಗ. ನೋಡಿ, ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಫಟಾಫಟ ಅಂತ ಸಿಡಿಯುತ್ತೆ, ಕೇರ್ಫುಲ್ಲಾಗಿ ಹಾಕೊಳ್ಳಿ. ಹೌದು, ಶುಂಠಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿನೇ ಇರಬೇಕಲ್ಲ? ಜಾಸ್ತಿ ಇರಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನಾವು ಇವಾಗ ಹೈ ಫ್ಲೇಮಲ್ಲಿ ಹುರ್ಕೋಬೇಕಲ್ಲ ಆಶಾ? ಹೌದು, ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾ ಅಥವಾ? ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಬರುತ್ತೆ. ಓಕೆ, ಬಟ್ ಹಸಿದು ಹಾಕೊಳ್ಳೋಂಗಿಲ್ಲ? ಹಸಿದು ಹಾಕೋಂಗಿಲ್ಲ. ಹಸಿದು ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಫ್ರೈ ಮಾಡಿದರೆ ಬೇರೆ ಟೇಸ್ಟ್ ಬರುತ್ತೆ. ನಾವು ಇದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ಕೊಬೇಕು. ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದನ್ನು ಹೈ ಫ್ಲೇಮಲ್ಲಿ ನಾವು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೊಂಡು ಬರೋಣ. ನೋಡಿ, ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಇದ್ದರೆ ಅದನ್ನೇ ಹಾಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಇದನ್ನು ಕೂಡ ಹಸಿ ವಾಸನೆ ಹೋಗಿ ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ನೋಡಿ, ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿನೂ ಫ್ರೈ ಆಗಿದೆ. ಇವಾಗ ನಾವು ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟೋವ್ನ ಆಫ್ ಮಾಡಿಕೊಂಡು ಇವಾಗ ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ಯಾನ್ ಬಿಸಿ ಇರುತ್ತಲ್ಲ ಅಷ್ಟರಲ್ಲೇ ಫ್ರೈ ಆಗುತ್ತೆ. ಸ್ಟೋವ್ ಆಫ್ ಮಾಡಿದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇವಾಗ ಇದನ್ನು ನಾವು ಸೈಡಿಗೆ ಇಡೋಣ. ಇದು ಕಂಪ್ಲೀಟಾಗಿ ಕೋಲ್ಡ್ ಆಗಬೇಕು. ತಣ್ಣಗಾಗೋ ತನಕ ಇದನ್ನು ಪಕ್ಕಕ್ಕಿಟ್ಟು ಇವಾಗ ಮುಂದಿನ ಪ್ರೊಸೆಸನ್ನು ನೋಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿರೋದು. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು ಸಿಡಿತಾ ಇದೆ. ನಾವು ಇವಾಗ ಇಟ್ಕೊಂಡಿದ್ದೀವಲ್ಲ ಬೇಳೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಹಾಕ್ಕೊಬೇಕು. ನೋಡಿ, ಇವಾಗ ಚಿಲ್ಕವರೆ ಬೇಳೆ ಹಾಕ್ಕೊಂಡಿದ್ವಲ್ಲ, ಈಗ ಬದನೆಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಮತ್ತು ಆಲೂಗಡ್ಡೆ ನೀರಿಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೇ ಇದು. ಹೌದು, ನಾನು ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡಿರೋದಲ್ಲ ಆಶಾ? ಹೌದು, ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರ್ ಟೇಸ್ಟು. ಓಕೆ, ನೋಡಿ, ಇದು ಸ್ಪೆಸಿಫಿಕ್ ಆಗಿ ನಿಮ್ದು ಹಾಸನ್ ಸ್ಟೈಲಾ? ಹೌದು, ಬೆಂಗಳೂರು ಸ್ಟೈಲ್. ಬೆಂಗಳೂರು ಕಡೆನೂ ಮಾಡ್ತಾರೆ, ಹಾಸನ್ ಕಡೆನೂ ಮಾಡ್ತಾರೆ. ಹಾಸನ್ ಕಡೆ ಸ್ವಲ್ಪ ಫ್ರೈ ಮಾಡಲ್ಲ, ಅದೇ ಥರ ಮಾಡ್ತಾರೆ. ಓಕೆ, ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದು ಫ್ರೈ ಆಗ್ತಾ ಇರುತ್ತೆ. ಅಷ್ಟರೊಳಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿರೋದು. ಇದ್ರ ಒಳಗಡೆ ನಾವು ಏನು ಹಾಕೊಳ್ಳೋಣ ಆಶಾ? ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಭಾಗ ತೊಗೊಂಡಿದ್ದೀನಿ ಕಾಯಿ ನಾನು. ನಿಮಗೆ ಕಾಯಿ ಕಡಿಮೆ ಬೇಕಾದರೆ ಕಾಯಿ ಕಡಿಮೆ ಬೇಕಿದ್ರೂ ಹಾಕೊಬೋದು. ನೋಡಿ, ಇವಾಗ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಹೌದು, ಕೊತ್ತಂಬರಿ ಸೊಪ್ಪು,
ಇಷ್ಟೂ ಇವಾಗೆಲ್ಲ ತಣ್ಣಗಾಗಿದೆ, ಅದನ್ನು ಸಹ ಇವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀವಿ. ಇವಾಗ ಇದ್ರ ಒಳಗಡೆನೆ ನಾವು ಸ್ಪೈಸಸನ್ನು ಹಾಕೋಬೇಕಲ್ಲ ಆಶಾ? ಹೌದು, ನಾನಿಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಿದ್ದೀನಲ್ಲ ಆ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಮಸಾಲ ಗಟ್ಟಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೋಬೋದು. ಸೊ ಧನಿಯಾ ಪೌಡರ್ ಹಾಕೊಳ್ಳೋದ್ರಿಂದ ನಮ್ಮ ಮಸಾಲೆ ಗಟ್ಟಿ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ಹಾಕೊಳ್ಳಿ. ನನಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಕೆಂಪು ಖಾರದ ಪುಡಿ. ಕೆಂಪು ಖಾರದ ಪುಡಿ, ಖಾರ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಒಂದು 2.5 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನಾನು. ಸೊ ನಿಮ್ಮ ಮನೆ ಖಾರನ ನೋಡಿಬಿಟ್ಟು ಕೆಂಪು ಖಾರದ ಪುಡಿನ ನೀವು ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಸಾಂಬಾರ್ ಪೌಡರ್ ಹಾಕೊಳ್ಳಲ್ವಾ ಆಶಾ? ಇದಕ್ಕೆ ನಾವು ಸಾಂಬಾರ್ ಪೌಡರ್ ಯೂಸ್ ಮಾಡಲ್ಲ. ಇದಕ್ಕೆ ಇವಾಗ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಬರ್ಬೇಕು. ನೋಡಿ ಇವಾಗ ಮಸಾಲ ರೆಡಿ ಇದೆ. ನೋಡಿ ಸಣ್ಣದಾಗಿ ರುಬ್ಕೊಂಬರ್ಬೇಕು. ಈ ಥರ ರುಬ್ಬಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಮಸಾಲನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ಳೋಣ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಫ್ಲೇಮನ್ನು ಮಾತ್ರ ಹಾಯಲ್ಲಿನೇ ಇಟ್ಕೋಬೇಕು. ಹೌದು, ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಮಸಾಲೆ ಮಾಡ್ಕೊ ಬಂದ್ವಲ್ಲ ಅದನ್ನು ಹಾಕೋಬೇಕು. ನಾವು ರುಬ್ಕೊಂಡು ಬಂದಿರೋಂಥ ಮಸಾಲೆನ ಇವಾಗ ಹಾಕೋಬೇಕು. ತುಂಬ ಬೇಗ ಆಗುತ್ತಲ್ಲ ಆಶಾ ಇದು ರೆಸಿಪಿ? ಹೌದು, ತುಂಬ ಬೇಗ ಆಗುತ್ತೆ. ನೋಡಿ ಇವಾಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೂ ನಾವು ಚಪಾತಿ ಪುರಿ ಜೊತೆನೂ ಕಟ್ಬೋದಲ್ಲ ಆಶಾ? ಹೌದು, ಚಪಾತಿ ಪೂರಿ ಜೊತೆ ಕಟ್ಬೋದು. ದೋಸೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹೌದು, ದೋಸೆಗೆ ನಾನು ಆಕ್ಚುಲಿ ಟ್ರೈ ಮಾಡಿದ್ದೀನಿ. ಆಶಾ ಒಂದ್ಸರ್ತಿ ಮಾಡಿಕೊಟ್ಟಿದ್ದಳು. ನಾನು ದೋಸೆ ಮತ್ತೆ ಈ ತಟ್ಟೆ ಇಡ್ಲಿಗೂ ತಿಂದಿದ್ದೀನಿ. ಹೌದು, ತುಂಬಾ ಸಖತ್ತಾಗಿರುತ್ತೆ. ಬಾಯಿಂದ ನೀರು ಬರ್ತಾ ಇದೆ ಇವಾಗ ರೆಸಿಪಿ ನೋಡ್ತಾ ಇರ್ಬೇಕಾದ್ರೂ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ನಾವು ಮಸಾಲ ಫ್ರೈ ಮಾಡಿದೀವಲ್ಲ, ಇದ್ರಲ್ಲಿ ಮಸಾಲ ಕುದ್ಸಂಗೇನಿರಲ್ಲ. ಓಕೆ, ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕೋತಾ ಇದ್ದೀವಿ, ಯಾಕಂದ್ರೆ ಬೇಗ ವಿಸಲ್ ಬರ್ಬೇಕಲ್ಲ ಆಶಾ ಇದಕ್ಕೆ. ಹೌದು, ನೋಡಿ ನೋಡಕ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಕುದಿ ಬರಬೇಕು. ಅಷ್ಟರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪನ್ನ ಸೇರಿಸ್ಕೋಬಹುದು. ನೋಡಿ ಇನ್ನೂ ಉಪ್ಪು ಬೇಕಾಗುತ್ತೆ. ನೋಡಿ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಸೇರಿಸೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹೌದು, ಇದು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಕ್ಯಾಪ್ನ ಹಾಕಬೇಕಾಗತ್ತೆ. ಓಕೆ, ಇದನ್ನ ನಾವು ಒಂದು ಕುದಿ ತೆಗೆಸ್ಕೊಳ್ಳೋಣ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಒಂದ್ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ವಿಸಲ್ ತನಕ ಕೂಗಿಸ್ಕೊಬೇಕು. 1 ವಿಸಲ್ ಸಾಕಾಗುತ್ತಾ? 1 ವಿಸಲ್ ಸಾಕಾಗುತ್ತೆ. ಇದನ್ನ ಹೈ ಫ್ಲೇಮ್ ಅಲ್ಲಿ 1 ವಿಸಲ್ ತಕ್ಕೋಬೇಕಾ ಆಶಾ? ಹೌದು, ನಾವು ಯಾಕೆಂದ್ರೆ ಫ್ರೈ ಎಲ್ಲ ಮಾಡಿದ್ವಲ್ಲ, ಹಂಗಾಗಿ 1 ವಿಸಲ್ಗೆ ಬೆಂದ್ಬಿಡುತ್ತೆ. ಸೊ ಹೈ ಫ್ಲೇಮ್ ಅಲ್ಲಿ 1 ವಿಸಲ್ ನ ತಕೊಂಡ್ ಬರೋಣ. ಇದನ್ನ ತಕೊಂಡ್ ಬರೋ ತನ ಒಂದು ಶಾರ್ಟ್ ಕ್ಲಿಪ್ ಅನ್ನ ನೋಡೋಣ ನಾವು. ನೋಡಿ ಇಲ್ಲಿ ನೀರನ್ನ ತಗೊಂಡಿರೋದು, 1 ಗ್ಲಾಸ್ ಅಷ್ಟು ನೀರು ತಗೊಂಡು ಒಂದು ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆ ಹಾಕೊಂಡಿರೋದು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರೋದು 1 ನಿಮಿಷ. ಇವಾಗ ನೀರು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಇದ್ರೊಳಗಡೆ ಏನ್ ಹಾಕೊಳ್ಳೋಣ ಆಶಾ? ತೆಂಗಿನಕಾಯಿನ ಹಾಕೊಳ್ತಾ ಇದೀನಿ. ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿರೋದು. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಬೇಕು ಕಾಯಿ ಹಾಕಿ ಕೂಡ. ಸೊ ಅವರೆಕಾಳು ಸಾರು ಜೊತೆ ಇದು ತುಂಬ ಪರ್ಫೆಕ್ಟ್ ರೆಸಿಪಿ ಇದೆ. ನೋಡಿ ಇವಾಗ ಕಾಯಿ ಕೂಡ ಚೆನ್ನಾಗಿ ಕುದ್ದಿದೆ ಅಲ್ವಾ. ಈ ನಾನು ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಅಕ್ಕಿ ತರಿಯಿಂದ ಅವರೆಕಾಳು ಜೊತೆ ಅಕ್ಕಿ ತರಿ ಕಡುಬನ್ನ ಮಾಡ್ತಾ ಇದ್ದೀವಿ. ಅವರೆಕಾಳಿಗೆ ಪರ್ಫೆಕ್ಟ್ ರೆಸಿಪಿ. ಹೆಂಗೆ ನೀವು ಬಟರ್ ನಾನು ಜೊತೆ ಪನ್ನೀರ್ ತಿಂತೀರಾ, ಅದೇ ಥರ ಇಲ್ಲಿ ಅವರೆಕಾಳು ಸಾಗದ ಜೊತೆ ಇದು ಅಕ್ಕಿ ತರಿ ಕಡುಬು ತುಂಬ ಫೇಮಸ್ ಇದೆ. ಸೊ ಇದ್ರ ಫುಲ್ ರೆಸಿಪಿ ಹೇಗೆ ಮಾಡೋದು ಅಂತ ಬೇಕಂದರೆ ನಮಗೆ ತಿಳಿಸಿ ಕಮೆಂಟ್ ಮೂಲಕ. ನಿಮಗೆ ಅಕ್ಕಿ ತರಿ ಕಡುಬನ್ನ ಫುಲ್ ರೆಸಿಪಿಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೊಂದು ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಗಂಟಿರಬಾರ್ದು ಪ್ರತಿಭಾ, ಗಂಟಿರಬಾರ್ದಾ? ಸ್ವಲ್ಪನೂ ಗಂಟಿರಬಾರ್ದು, ಅವಾಗ್ಲೇನೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ತಳನು ಸ್ವಲ್ಪ ಅಂಟ್ಕೊಂಡಿಲ್ಲ, ಚೆನ್ನಾಗಿದು ಸ್ಟೀಮ್ ಆಗಿದೆ. ಸಕಲೇಶ್ಪುರ ಹಾಸನ್ ಸೈಡು ತುಂಬಾ ಫೇಮಸ್ ಇದು. ಓ, ತುಂಬಾ ಅಥೆಂಟಿಕ್ ರೆಸಿಪಿ ಇದು. ಹೌದು, ತುಂಬಾ ಟೇಸ್ಟ್ ಇರುತ್ತೆ ಮಾತ್ರ. ನೋಡಿ ಇವಾಗ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನ ಕಲ್ ಮೇಲೆ ಹಾಕೊಳ್ತಾ ಇದ್ದೀನಿ. ಅದು ತುಂಬಾ ಬಿಸಿ ಇರುತ್ತಲ್ಲ, ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಮಾಡ್ಕೊಬೇಕು. ನೋಡಿ ಪಕ್ಕಕ್ಕೆ ಒಂದು ಕುಕ್ಕರ್ ವಿಸಲು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಉಂಡೆ ಆಗಿದೆ. ನೋಡಿ ಈ ಥರ ಉಂಡೆ ಥರ ಮಾಡ್ಕೋಬೇಕು. ನಾನು ಎಲ್ಲದನ್ನು ಅದೇ ಥರ ಮಾಡ್ಕೊಳ್ತೀನಿ. ನೋಡಿ ಇವಾಗ ಉಂಡೆ ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ತೋರಿಸ್ತೀನಿ. ನೋಡಿ ನಾವು ಇಡ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಕೆಳಗಡೆ ನೀರನ್ನ ಹಾಕಿ ಕಾಯಿಸ್ಕೊಂಡಿದ್ದೀನಿ ನಾನು. ನೋಡಿ ಅದರೊಳಗಡೆ ಕಡುಬನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಈ ಥರ ಇಟ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಟು ಒಂದು 5 ರಿಂದ 10 ನಿಮಿಷ ನಾವು ಕುದಿಸ್ಕೊಬೇಕು. ನೋಡಿ ಇವಾಗ ವಿಸಲ್ ಆಗಿದೆ, ನೋಡಿ ಇದು ವಿಸಲ್ ಕೂಡ ಹೋಗಿದೆ. ನೋಡಿ ನೋಡ್ತಾ ಇದ್ದೀರಲ್ಲ, ಸ್ಮೆಲ್ಲಿಂಗ್ ಬರ್ತಾ ಇದೆ ಪ್ರತಿಭಾ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ಥರ ಇರಬೇಕು. ಈಗ ನಾವು ಕಡುಬು ಮಾಡಿದ್ವಲ್ಲ ಅದ್ರ ಜೊತೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ತೆಳು ಇರಬೇಕು. ಜಾಸ್ತಿ ಗಟ್ಟಿಗಾದ್ರೆ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ಬೋದು. ಅಕ್ಕಿ ರೊಟ್ಟಿಗೆ ಬೇಕು ಅಂದರೆ ನೀವು ತುಂಬ ಗಟ್ಟಿಗೆ ಮಾಡ್ಕೋಬಹುದು. ಇದ್ಕದ ಅವರೆಬೇಳೆ ಸಾಂಬಾರು ರೆಡಿ ಆಗಿದೆ. ಇದನ್ನ ಇವಾಗ ಕಡುಬದ ಜೊತೆ ಹೇಗೆ ಸರ್ವ್ ಮಾಡಿ ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ತಟ್ಟೆಗೆ ನಾವು ಇಲ್ಲಿ ಬಾಳೆ ಎಲೆನ ಹಾಕೊಂಡಿರೋದು. ಅಥೆಂಟಿಕ್ ವೇಯಿಂದ ಯಾವ ಥರ ತಿಂತಾರೆ ಅಂತಲೇ ನಿಮ್ಗೆ ಪರ್ಟಿಕ್ಯುಲರಾಗಿ ತೋರಿಸ್ತೀನಿ. ಬಾಳೆ ಎಲೆ ಮೇಲೆ ಅಂತೂ ತಿಂದರೆ ನಮಗೆ ಬಾಳೆ ಎಲೆದು ಒಳಗಡೆದು ನ್ಯೂಟ್ರಿಷನು ಸಿಗುತ್ತೆ. ಅದ್ರ ಜೊತೆ ನಮಗೆ ಮಾಡಿರೋಂಥ ರೆಸಿಪಿಯಲ್ಲಿನೂ ನ್ಯೂಟ್ರಿಷನ್ ಸಿಗುತ್ತೆ. ಇವಾಗ ಬಿಸಿ ಬಿಸಿ ಕಡುಬನ್ನು ಸರ್ವ್ ಮಾಡೋಣ. ನೋಡಿ ಕಡುಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ ಕಡುಬು. ನೋಡಿ ಬಿಸಿ ಬಿಸಿ ಕಡುಬು. ನೀವು ಕಡುಬನ್ನ ಸಣ್ಣದಾಗಿ ಬೇಕಾದ್ರೂ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ಕಡುಬನ್ನು ಮಾಡ್ಕೋಬೋದು. ಸೊ ನೋಡಿ ಇವಾಗ ಬಿಸಿ ಬಿಸಿ ಕಡುಬದ ಜೊತೆ ಅವರೆಕಾಳು ಸಾರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿ ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ ಕಡುಬು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಗಾಗಿದೆ ಆಶಾ? ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ವಿಶ್ಫುಲ್ ಅಡುಗೆ ಮನೆಯನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಶೇರ್ ಮಾಡಿ ಹೋಮ್ ಮೇಡ್ ಹೆಲ್ದಿ ರೆಸಿಪಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.